ಧ್ರುವಂತ್ ಅವರಿಗೂ ಮತ್ತು ರಕ್ಷಿತಾ ಅವರಿಗೂ ಆಗ ಬರ್ತಾನೆ ಇರಲಿಲ್ಲ, ಬರೀ ಜಗಳ. ಯಾಕೆ, ಏನಾಗ್ತಿತ್ತು ಇವ್ರ ಮಧ್ಯ? ರಕ್ಷಿತಂದ ಧ್ರುವಂತಂದು ಅವ್ರು ಏನು ನಡ್ಬಾರ್ದು ಏನು ಕ್ಲಾಸ್ ಆಯಿತು ಅದು ನನಗೆ ಕ್ಲಾರಿಟಿ ಇಲ್ಲ. ನಾ ಎಷ್ಟೋ ಸಲ ಕೇಳಿದನು ಅವನ್ನ. ನಾ ಒಂದು ಸಲ ನಾಮಿನೇಟ್ ಮಾಡಿದನು, ಅಣ್ಣ ಈಗ ಎಷ್ಟೋ ಕ್ಲೋಸ್ ಇದ್ರಿ ನೀವು, ನಾಮಿನೇಟ್ ಮಾಡ್ಬೇಕಾದ್ರೆ ರಕ್ಷಿತಾ ನಾಟಕ ಐತಿ, ರಕ್ಷಿತಾಗ ಮಾತಾಡಕ್ಕೆ ಬಂದರೂ ಮಾತಾಡೋಂಗಿಲ್ಲ, ಇಲ್ಲೆಲ್ಲ ಡವ್ ಮಾಡತ್ತಾಳು ಅಂತೇಳಿ ನಾಮಿನೇಟ್ ಮಾಡ್ತೀರಿ ಅಂತೇಳಿ ನಾಮಿನೇಟ್ ಮಾಡ್ತೀರಿ, ಅದಕ್ಕೆ ಒಂದು ಚಟುವಟಿಕೆ ಕೇಳಿ ನಾನು. ಯಾಕಣ್ಣ ಏನಾಯಿತು ಅಂಥದ್ದು ಏನು ಮಾಡ್ಯಾಳ ಆಕಿ ನನಗೆ, ಆಕಿನ ಇಷ್ಟು ಕೀಳಾಗಿ ಮಾತಾಡುವಂಥದ್ದು ಏನು ಕೆಲಸ ಮಾಡ್ಯಾಳ ಆಕಿ ನನಗೆ, ಅದರ ಕ್ಲಾರಿಟಿ ಕೊಡಲ ಅಂತ ಅದು ಇದ್ರಿಕಿಲ್ಲ ಅವ್ರ ತಲೆ. ಅದು ಏನು ಅವ್ರಿಗೆ ಪರ್ಸನಲಾಗಿ ಜಗಳ ಆಯಿತೋ ಗೊತ್ತಿಲ್ಲ. ಈಗ ಮಾಡೋದು ಒಂದಿಷ್ಟು ದಿನ ಮಾಡೋದು ಸರಿ ಅನಿಸ್ತು, ಈಗ ಇತ್ತೀಚೆಗೆ ಬಂದು ಮಾಡೋದು ಸ್ವಲ್ಪ ಫೇಕ್ ಅನಿಸ್ತು. ಈ ಒಂದು ಇದ್ರಾಗ ಸೀಕ್ರೆಟ್ ರೂಮ್ನಾಗ ಇದ್ದದ್ದು ಅದು ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಫೇಕ್ ಅನಿಸಲ್ಲ, ಅವ್ರು ಧ್ರುವಂತ ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಅಂತ ಕರೆಕ್ಟ್ ಅನಿಸ್ತದೆ, ಆಕೆ ಏನು ಮಾಡಿದ್ರು ಆಕೆ ಒಂದು ಥರ ಕರೆಕ್ಟಾಗಿ ಮಾಡ್ತಾಳು, ನೇರವಾಗಿ ಮಾತಾಡ್ತಾಳು, ಮನುಷ್ಯನಾಗ ಒಂದ ಇದ್ರಾಗ ಒಂದ ಮಾತಾಡೋಂಗಿಲ್ಲ. ಧ್ರುವಂತರಂತ ಸ್ವಲ್ಪ ಫೇಕ್ ಅನಿಸ್ತು. ಅದನ್ನು ಮಾಡ್ರೆ ಹಿಂಗೆ ಏನರ ಒಂದು ಆಕೈತನೋ ಅನ್ನೋ ಮನೋಭಾವ ಬೇಕಾದ್ರೆ ತಲೆಯಾಗಿ ಇಟ್ಕೊಂಡ ಮಾಡಿರೋ ಒಂದು ಅನಿಸ್ತು ನನಗೆ. ಈಗ ಉತ್ತರ ಕರ್ನಾಟಕ ಜನತೆ ಏನು ಹೇಳ್ತಾ ಇದೆ ನೀವು ಹೊರಗಡೆ ಬಂದಿರೋದಕ್ಕೆ? ಉತ್ತರ ಕರ್ನಾಟಕ ಜನ ಹೇಳೋದಂದ್ರೆ ಅದರ ಉತ್ತರ, ಪ್ರಶ್ನೆಗೆ ಉತ್ತರ ಎಲ್ಲೈತಪ್ಪ ಅಂದ್ರೆ ನಾನು ನೋಡಿದ ಪ್ರಕಾರ ಅವು ಕಲರ್ಸ್ ಕನ್ನಡ ಇದರ ಸೋಷಿಯಲ್ ಮೀಡಿಯಾ ಪೇಜ್ನಾಗ ಐತಿ. ನಾನು ಇದನ್ನು ಎಲಿಮಿನೇಟರ್ ತೆಲೆಕ್ಷನ್ ಐತಿಲ್ಲ ಅದ್ರ ತಾಗ ಕಮೆಂಟ್ ಮಾಡ್ಯಾರು, ಪ್ರತಿಯೊಂದು ಕಮೆಂಟ್ ನೋಡಬೇಕು ಅದ್ರಾಗೈತಿ. ಮತ್ತು ನನ್ನ ಇನ್ಸ್ಟಾ ಸ್ಟೋರಿದಾಗೈತಿ, ಅದಕ್ಕೆ ನಾನು ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಐತಿ, ಅದನ್ನು ನೋಡ್ರಿ ಎಲ್ಲ ಸಿಗತೈತಿ ಅಂತ ಹೇಳ್ಕೊತೀನಿ. ನನ್ನ ಜನ ಅಂತಿ ನಾನು ಬಿಟ್ಟು ಕೊಟ್ಟಿಲ್ಲ, ನಾ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾ ಜನರಿಂದ ಓಟ್ನಿಂದ ಅಂತಿ ನಾವು ಹೊರಗೆ ಬಂದನಂತ ನಾವು ಒಪ್ಕೊಳ್ಳೋಕೆ ಸಾಧ್ಯನೂ ಇಲ್ಲ, ಅದನ್ನು 7 ಜನ್ಮದಾಗ ನಾವು ಒಪ್ಕೊಳ್ಳೋದೂ ಇಲ್ಲ. ಅದು ಯಾಕೆ ಬಂದನೋ ಅಂತ ನನಗೆ ಪ್ರಶ್ನೆ ಕಾಡಾಕತ್ತೈತಿ. ನಾನು ಹಿಂದಿಲ್ಲ ನಾಳೆ ಜನ ನನಗೆ ಕೊಡ್ದೈತಿ, ನಾನು ಏನು ತಪ್ಪು ಮಾಡಿನೋ ಅನ್ನೋದ ಇಷ್ಟ. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಈಗ ಹೊರಗಡೆ ಬಂದ್ರಿ, ಸೋಷಿಯಲ್ ಮೀಡಿಯಾ ನೋಡಿರ್ತೀರಿ, ಯಾರಿಗೆ ಎಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಗೊತ್ತಾಗಿರ್ಬೋದೇನೋ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಯಾರು ಗೆಲ್ಲಬಹುದು? ನಾ ಈ ದಿನ ನನಗೆ ಗೆಲ್ತೀನಿ ರೀ. ಇಲ್ಲಿ ನನಗೆ ಆತ್ಮಸಾಕ್ಷಿ ಇತ್ತು. ಇನ್ನು ಮುಂದೆ ನನಗೆ ಇಂಡಿವಿಜುವಲ್ ಗೇಮ್ ಸಿಗ್ತಾವೆ, ಇವ್ರ ಜೋಡಿ ಫೈಟ್ ಮಾಡೋಕೆ ನಾ ರೆಡಿ ಅದನು, ಗೆದ್ದೇ ಗೆಲ್ತನು, ಇವ್ರ ಜೋಡಿ ಸಡ್ ಹೊಡೆದು ಆಡ್ತನು. ಬೇಕಾದಂಥ ಟಾಸ್ಕ್ ಬರಲಿ, ಬೇಕಾದಂಥದ್ದು ಏನು ಪ್ರತಿಯೊಂದು ಬಿಗ್ ಬಾಸ್ ಮನೆಯಲ್ಲಿ ಏನೈತಿ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ಇವ್ರು ಫೈಟ್ ಮಾಡ್ತಾನೆ ಅನ್ನೋದು ಭಾಳ ಕಾಂಪಿಟೇಷನ್ ಇತ್ತು. ಅಟ್ಟು ಇಟ್ಕೊಳ್ಳೋಕ್ಕಾಗಲಿ ಯಾಕೆ ಹೊರಗೆ ಬಂದಿದ್ದು ಅದೊಂದು ದುಃಖ ಇತ್ತು. ಇನ್ನು ಯಾರು ವಿನ್ನಕ್ಕಾರ ಅಂದ್ರೆ ನನಗೆ ಹೇಳೋಕ್ಕಷ್ಟು ಈಸಿಯಾಗಿ ಹೇಳೋಕೆ ಆಗೋದಿಲ್ಲ. ಯಾಕೆ ಹೇಳೋಕೆ ಆಗೋದಿಲ್ಲಪ್ಪ ಅಂದ್ರೆ ಈಗ ಸೂರಜ್ ಅವು ಟಾಸ್ಕ್ ಚಲೋ ಒಳ್ಳೆ ರೀತಿಯಿಂದ ಆಡ್ತಿದ್ದ, ನಾನು ಆಡ್ತೀನಿ. ಇನ್ನು ಇವರು ಟಾಸ್ಕ್ ಆಡೋರನ್ನು ಹೊರಗೆ ಬರಬಾರ್ದು. ಯಾಕೆ ಅನ್ಕೋ ನಾನು ಈಗ ವಿನ್ ಆಗವ್ರನ್ನ ಮುಂದಿನ ಎಪಿಸೋಡ್ಗೆ ಹೊರಗೆ ಯಾಕೆ ಬರಬಾರ್ದು? ಒಂದು ರಘು ಸರ್ ಆಗಲಿ, ಧನು ಆಗಲಿ, ಇವ್ರು ಯಾಕೆ ಹೊರಗೆ ಬರಬಾರ್ದು? ನಾ ಇವರೇ ಹೆಂಗೆ ಫೈನಲಿಸ್ಟ್ ಹಾಕಾರು, ಇವರೇ ಹೆಂಗೆ ವಿನ್ ಹಾಕಾರು ಅದು ನಾ ಹೆಂಗೆ ಅನ್ಕೊಲಿ? ನನಗೆ ಅನ್ನಕ್ಕೆ ಬರೋದು ನನಗೆ ಇನ್ನಾರು ನನಗೆ ಇದು ಪ್ರಶ್ನೆ ಐತ್ರಿ, ಯಾರು ಹಾಕಾರು. ಈಗ ಮುಂದಿನ ವಾರಗಳಲ್ಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಶನಿವಾರ ರವಿವಾರ ಅಲ್ಲ, ಅದಕ್ಕೂ ಮುಂಚೆನೇ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 2 ವಾರಗಳಲ್ಲಿ ಫಿನಾಲೆ ಬರುತ್ತೆ. ಅಷ್ಟರ ಒಳಗಡೆ ಫಿನಾಲೆಗೆ ಹೋಗದೇನೆ ಯಾರು ಮೊದಲೇ ಹಿಂದೆ ವಾಪಸ್ ಬರ್ತಾರೆ ಅಂತ ಅನ್ಸುತ್ತೆ? ಅಂದರೆ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ? ಮುಂದಿನವರು ಯಾರು ಮನೆಯಿಂದ ಹೊರಗೆ ಬರ್ಬೋದು ನೀವು ಆದಮೇಲೆ? ಈಗ ಎಕ್ಸೆಪ್ಟ್ ಅನ್ಎಕ್ಸೆಪ್ಟೆಡ್ ಐತ್ರಿ, ನನಗೇನು ಹೇಳೋಕೆ ಸಾಧ್ಯ ಇಲ್ಲ ರೀ. ಅಲ್ಲಿ ಉಳ್ಕೊ ಇರ್ತೀನಂದವ್ರು ಬರತ್ತಾರೋ, ಬರ್ತೀನಂದವ್ರು ಅಲ್ಲಿ ಇರತ್ತಾರೋ. ಇದು ಏನು ಹೇಳ್ಬೇಕು ನನಗೆ ಪ್ರಶ್ನೆ ಐತ್ರಿ. ನನಗೆ ಈಗ ನಾನು ಜೋಡಿನ ಸ್ಪಂದನಾಗ ನನಗೆ ಕಂಪೇರ್ ಮಾಡಿದ್ರೆ ಸ್ಪಂದನ ಹೋಗಲ್ಲ ನಾ ಅನ್ಕೊಂಡಿನಿ. ಸ್ಪಂದನ ಅಲ್ಲಿ ಒಳಗೆ ಹೇಳೋಣ ಹೊರಗೆ ಬಂದನ. ಇನ್ನು ಹೆಂಗೆ ಹೇಳ್ರಿ ಇಲ್ಲಿ? ಈಗ ನಾ ಅನ್ಕೊಂಡಿದ್ದ ಆಗಂಗಿಲ್ಲ ರೀ ಇಲ್ಲಿ. ಅದು ಹೆಂಗೈತೋ ಸ್ವಲ್ಪ ನನ್ನ ಪ್ರಶ್ನೆ ಕಾಡ್ತೈತ್ರಿ ಭಾಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.